ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ತುಂಬಾ ಪರ್ಫೆಕ್ಟ್ ಆಗಿರುವಂಥ ಅಳತೆ ಒಳಗೆ MTRದು ಗುಲಾಬ್ ಜಾಮೂನು ಯಾವ ರೀತಿ ಮಾಡೋದು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ತುಂಬಾ ಸಾಫ್ಟಾಗಿ ಮತ್ತು ಚೆನ್ನಾಗಿ ಮಾಡ್ಬೋದು ನೋಡ್ರಿ. ಒಂದೊಂದು ಸಲ ಏನಾಗುತ್ತಂದ್ರೆ ನಾವು ಕರಿತಿರ್ತೀವಲ್ಲ, ಕರಿಬೇಕಾದ್ರೆ ಮೇಲ್ಗಡೆ ಚೆನ್ನಾಗಿ ಜಾಮೂನನ್ನು ಕರೆದಿರ್ತೀವಿ, ಬಟ್ ಒಳಗಡೆ ಚೆನ್ನಾಗಿ ಅದು ಬೆಂದಿರಲ್ಲ. ಅದಕ್ಕೆ ಯಾವ ರೀತಿ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ ಅಂತ ಹೇಳಿ ನಾನು ಇವಾಗ ತೋರ್ಸಾತೀನಿ ಬರ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ, ನಾ ಇಲ್ಲಿ MTRದು ಗುಲಾಬ್ ಜಾಮೂನ್ನ ತೊಗೊಂಡಿನಿ. ಬೈ ಒನ್ ಗೆಟ್ ಒನ್ ಇರ್ತದಲ್ಲ, ಅದನ್ನು ನಿಮಗೆ ಯಾವ ಬ್ರ್ಯಾಂಡ್ ಬೇಕು ನೋಡಿರಿ, ನೀವು ಅದನ್ನು ತೊಗೊಂಡು ಜಾಮೂನ್ನ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು ಅಂತ ರೆಸಿಪಿ ನೋಡ್ರಿ ಇದು. ಇವಾಗ 2 ಜಾಮೂನ್ ಪಾಕೆಟನ್ನು ತೆಗೆದು ನಾನು ಒಂದು ಪಾತ್ರೆ ಒಳಗೆ ಹಾಕ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು, ಎರಡೂ ಕೂಡ ನಾನು ಯೂಸ್ ಮಾಡತ್ತೀನಿ. ಆಮೇಲೆ ನೋಡ್ರಿ, ಇವಾಗ ಅದನ್ನು ಹಿಟ್ಟನ್ನು ಎಲ್ಲದೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಟೀ ಕುಡಿ ಲೋಟದಲ್ಲಿ 1 ಕಪ್ ಅಷ್ಟು ಹಾಲನ್ನು ಹಾಕ್ಕೊಂಡು ನಾನು, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡ್ರಿ. ಹಾಲು ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾದ್ಕೊಳ್ಳೋರು ನೋಡ್ರಿ ಬರೀ ಹಾಲೊಳಗನೆ ಇದನ್ನು ನಾದ್ಕೋತಾರೆ. ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಷ್ಟು ಬೇಕು ನೋಡ್ರಿ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋತೀನಿ. ಮತ್ತು ಜಾಮೂನ್ ಹಿಟ್ಟು ಯಾವಾಗಲೂ ಕೂಡ ನಾವು ತುಂಬಾ ಭಾರ ಹಾಕಿ ಅದನ್ನು ನಾವು ಕಲಿಸ್ಬಾರ್ದಾಗುತ್ತೆ. ತುಂಬಾ ಸಾಫ್ಟಾಗಿ ಕಲಿಸ್ಬೇಕು. ಒಮ್ಮೆಲೆ ನೀರು ಹಾಕಿ ನಾವು ಕಲಿಸ್ಬಾರ್ದು, ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಬೇರೆ ರೀತಿ ಹಿಟ್ಟು ಕಲಿಸ್ತೀವಲ್ಲ, ಆ ರೀತಿಯಾಗಿ ನಾವು ಅದನ್ನು ಕಲಿಸ್ಕೋಬಾರ್ದು. ತುಂಬಾ ಸಾಫ್ಟಾಗಿ ಮೆತ್ತಗೆ ನಾವು ಕಲಿಸ್ಕೊಂಡ್ರೆ ಜಾಮೂನು ತುಂಬಾ ಸಾಫ್ಟ್ ಆಗ್ತವೆ. ಇವಾಗ ನೋಡ್ರಿ, ಪರ್ಫೆಕ್ಟಾಗಿ ಹಿಟ್ಟು ಕಲಿಸ್ಯದ. ಇದನ್ನು ಇವಾಗ ಒಂದು 15 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನೆನೆದ ಮೇಲೆ ಜಾಮೂನು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಅದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಅಳತೆಯ ಸಕ್ಕರೆನ ತೊಗೊಂಡಿನಿ. ಸಕ್ಕರೆನ ತೊಗೊಂಡು ಅದಕ್ಕೆ 2 ಗ್ಲಾಸು ನೀರನ್ನು ಹಾಕ್ಕೊಂಡಿನಿ. ನಾನು ಅಳತೆ ಏನು ಮಾಡಿಲ್ಲ, ಸುಮ್ಮನೆ ಕಣ್ಣು ಅಳತೆ ಒಳಗೆ ನಾನು ತೊಗೊಂಡು ಅದಕ್ಕೆ ಮಾಡೀನಿ. ನೀವು ಜಾಸ್ತಿ ಸಕ್ಕರೆ ಯೂಸ್ ಮಾಡ್ತೀರ ಜಾಸ್ತಿ ಮಾಡ್ಕೊರಿ, ಇಲ್ಲಾಂದರೆ ಸ್ವಲ್ಪನೇ ಮಾಡ್ಕೊರಿ. ಇವಾಗ ಅದನ್ನು ಚೆನ್ನಾಗಿ ಒಂದೆಳೆ ಪಾಕ ಬರೋವರೆಗೂ ಅದನ್ನು ನಾವು ಕಾಯಿಡ್ಸ್ಕೋಬೇಕಾಗತ್ತೆ ನೋಡ್ರಿ. ಒಂದೆಳೆ ಪಾಕ ಏನು ಬೇಕಾಗಿಲ್ಲ. ಒಂದೆಳೆ ಪಾಕ ಬೇಕಂದ್ರೆ ನಾವು ಡ್ರೈ ಜಾಮೂನ್ ಮಾಡಬೇಕಾದ್ರೆ ಒಂದೆಳೆ ಪಾಕ ಮಾಡ್ಕೋಬೋದು. ಇಲ್ಲಾಂದರೆ ಸಕ್ಕರೆ ಫುಲ್ ಕರ್ಗೋವರೆಗೂ ಅದು ಶುಗರ್ ವಾಟ್ರ್ ಆಗ್ಬೇಕು ನೋಡ್ರಿ. ಆ ರೀತಿ ನಾವು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಜಾಮೂನಿಗೆ ಅದನ್ನು ಹಾಕಬೇಕಾದ್ರೆ ಪರ್ಫೆಕ್ಟಾಗಿ ಇಷ್ಟಿದ್ರೆ ಸಾಕು. ಇದಕ್ಕೆ ಇವಾಗ ನಾನು ಒಂಚೂರು ಏಲಕ್ಕಿ ಪುಡಿನ ಹಾಕ್ಕೊಂಡಿನಿ. ನೀವು ಕೇಸರಿ ಕೂಡ ಹಾಕ್ಕೋಬೋದು. ಅದು ಶುಗರ್ದು ರೆಡಿ ಆಗ್ಯದ ನೋಡ್ರಿ. ಇವಾಗ ಜಾಮೂನ್ದು ಪಾಕ ರೆಡಿ ಆಗಿದೆ. ಇವಾಗ ಅದೇನು ಹಿಟ್ಟು ನೆನೆದಿತ್ತಲ್ಲ ಅದನ್ನ ಇವಾಗ ತೊಗೊಂಡು ನೀವು ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜ್ಗೆ ಈ ರೀತಿಯಾಗಿ ಸಣ್ಣದಾಗಿ ಉಳ್ಳಿನ ಮಾಡ್ಕೋಬೋದು. ನಾವು ಹಾಲು ಹಾಕಿರೋದ್ರಿಂದ ಜಾಮೂನ್ ನೋಡ್ರಿ ಒಡೆಯಂಗಿಲ್ಲ, ಹಾಗಾಗಿ ಹಾಲು ಹಾಕಿದ್ದೆ ನಾನು. ಬೇಕಾದರೆ ನೀವು ತುಪ್ಪ ಕೂಡ ಹಾಕೋಬೋದು. ಈ ರೀತಿ ಉಂಡೆ ಮಾಡಬೇಕಾದ್ರೆ ಕೈಗೆ ತುಪ್ಪ ಹಚ್ಕೊಂಡು ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಇಷ್ಟೊಂದು ಜಾಮೂನ್ಸ್ ಆಗ್ಯಾವ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿರಲ್ಲ ಆ ಎಣ್ಣೆನ ಯೂಸ್ ಮಾಡಿಕೊಂಡು ಸಣ್ಣ ಉರಿ ಒಳಗೆ ನಾವು ಜಾಮೂನನ್ನು ಕರಿಬೇಕಾಗುತ್ತೆ. ಯಾಕಂದ್ರೆ ಮೇಲ್ಗಡೆ ಏನಾಗುತ್ತೆ, ಎಣ್ಣೆ ಜಾಸ್ತಿ ಕಾದಿತ್ತಂದ್ರೆ ಮೇಲ್ಗಡೆ ಬೇಗನೆ ಕೆಂಪಾಗಿಬಿಡ್ತದೆ. ಕೆಂಪಾಗಿ ಒಳಗಡೆ ಅದು ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ನಾವು ಸಣ್ಣ ಉರಿ ಒಳಗನೆ ಇಟ್ಕೊಂಡು ನಾವು ಇದನ್ನು ಜಾಮೂನನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಜಾಮೂನು ಎಲ್ಲ ಕಡೆನೂ ಬೇಯ್ತದೆ ನೋಡ್ರಿ. ಈ ರೀತಿಯಾಗಿ ಅದನ್ನು ಸೌಟ್ ಸಾಯದಿಂದ ನಾವು ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡ್ಕೋತಾ ಬಂದ್ರೆ ಎಲ್ಲ ಕಡೆನೂ ಚೆನ್ನಾಗಿ ಅದು ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಇವಾಗ ಮಕ್ಳಿಗೆ ರಜೆ ಇರೋದ್ರಿಂದ ನೋಡ್ರಿ, ಮಕ್ಕಳು ಒಂದಲ್ಲ ಒಂದು ಏನಾದರೂ ಐಟಮ್ಸ್ ಕೇಳ್ತಾನೆ ಇರ್ತಾರೆ. ಆವಾಗ ಈ ರೀತಿಯಾಗಿ ನಾವು ಮನೆ ಒಳಗನ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡ್ರಿ. ಹೆಲ್ದಿಯಾಗಿರುವಂಥ ಆಯಿಲೆ ಮಾಡಿಕೊಟ್ರೆ ಎಲ್ರದ್ದು ಹೆಲ್ತ್ ಕೂಡ ಚೆನ್ನಾಗಿರ್ತದೆ. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಆಲ್ಮೋಸ್ಟ್ ನಾವು ನೋಡ್ರಿ, ನಾವು ಸಣ್ಣ ಉರಿ ಒಳಗನೆ ಇದನ್ನು ಜಾಮೂನು ಬೇಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಒಳಗೆ ನಾವು ಅದನ್ನು ಬೇಯಿಸ್ಕೋಬಾರ್ದು.
ಎಲ್ಲ ಜಾಮೂನ್ ನೋಡ್ರಿ ನಾನು ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ಹಾಕ್ಕೊಂಡೆ. ಯಾಕಂದ್ರೆ ಪಾಕ ಹಾಕಿದ್ಮೇಲೆ ನೋಡ್ರಿ ಅದೆಲ್ಲ ಹೀರ್ಕೊಂಡು ಸ್ವಲ್ಪ ದೊಡ್ಡ ಆಗ್ತಾವೆ. ಹಾಗಾಗಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅವಾಗಲೇನು ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ಜಾಮೂನ್ ರೆಡಿ ಆಗ್ತಾವೆ. ಎಲ್ಲರೂ ಕೂಡ ಮನೆ ಮಂದಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಕ್ವಿಕ್ಕಾಗಿ ಮಾಡ್ಬೋದು ಅಂತ ರೆಸಿಪಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನೀವು ಕೂಡ ಜಾಮೂನ್ನ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಐತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಬರೀ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ ಇಲ್ಲಿ ಜಾಮೂನು ಒಳಗಡೆ ಪರ್ಫೆಕ್ಟಾಗಿ ಯಾವ ರೀತಿ ಕುಕ್ ಆಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ತಿರಲ್ಲ ಒಳಗಡೆ ಒಂಚೂರು ಕೂಡ ಹಿಟ್ಟಿಲ್ಲ. ಸಣ್ಣ ಉರಿ ಒಳಗೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಈ ರೀತಿಯಾಗಿರೋಂಥ ಒಳಗೆ ಹಿಟ್ಟು ಉಳಿಯಂಗಿಲ್ಲ. ಇಲ್ಲ ಅಂದ್ರೆ ಒಂದೊಂದು ಸಲ ಏನಾಗುತ್ತೆ ಅಂದ್ರೆ ಫುಲ್ ಒಳಗೆ ವೈಟಾಗಿ ಹಿಟ್ಟು ಉಳಿದಿರ್ತದೆ. ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿ ಚೆನ್ನಾಗಿರೋಂಥ ಜಾಮೂನು